ನಿಜವಾದ ಭಾರತೀಯರು. ಯಾರು ಭಾರತದ ಮಣ್ಣಿನಲ್ಲಿ ಹುಟ್ಟಿದ್ದಾರೋ, ಯಾರು ಭಾರತೀಯ ನೀರನ್ನು ಕುಡಿದಿದ್ದಾರೋ, ಯಾರು ಭಾರತದ ಮಣ್ಣಿನಲ್ಲಿ ಬೆಳೆದಂತಹ ಅನ್ನವನ್ನು ಉಂಡಾರೋ, ಯಾರು ಭಾರತದ ನೆಲದಲ್ಲಿ ನಕ್ಕು ನೆಲೆದಾರೋ, ಯಾರು ಈ ಭಾರತದ ದೇಶದಲ್ಲಿ ತಮ್ಮ ಜ್ಞಾನದ ಬದುಕನ್ನು ಕಟ್ಟಿಕೊಂಡು ಪ್ರತಿನಿತ್ಯ ಸಾಗಿಸ್ತಾ ಸಂತೋಷದ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಯಾರೆಲ್ಲ ಅದರಲ್ಲ ಅವರೆಲ್ಲ ಭಾರತೀಯರು. ಇಂಥ ಭಾರತ ದೇಶ, ನಾವು ಕಂಡಂಥ ಭಾರತವೇ ಬೇರೆ. ಆದರೂ ವಿದೇಶಿಗರು ಕೂಡ ಭಾರತ ದೇಶವನ್ನು ನೋಡ್ತಾರೆ. ನೋಡ್ರಿ, ನಾವು ನಮ್ಮ ದೇಶವನ್ನು ನಾವು ಕೊಚ್ಕೊಳ್ಳೋದಲ್ಲ, ಬೇರೆ ದೇಶದವ್ರದ್ದು ಎಷ್ಟು ಚಂದ ನೋಡ್ರಿ. ಒಬ್ಬ ಚಿಂತಕ, ದಾರ್ಶನಿಕ ಮ್ಯಾಕ್ಸ್ ಮುಲ್ಲರ್ ಅಂತ ಬರ್ತಾನೆ. ಮ್ಯಾಕ್ಸ್ ಮುಲ್ಲರ್ ಪಾಠದಾಗೆಲ್ಲ ಕೇಳಿರಲ್ಲ ನೀವೆಲ್ಲ, ಮ್ಯಾಕ್ಸ್ ಮುಲ್ಲರ್ ಅಂತಂದೇಳಿ. ಅವನಿಗೆ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾರಂತೆ, ಭಾರತ ದೇಶದ ಬಗ್ಗೆ ಎಷ್ಟು ಅಭಿಮಾನ ಅಂತಂದ್ರೆ ಅವನು ಹೇಳ್ತಾನೆ, ಮುಂದೊಂದು ಜನ್ಮ ನಂದು ಏನಾದರೂ ಇತ್ತಂದ್ರೆ, ಮುಂದೊಂದು ಜನ್ಮ ನಂದೇನಾದರೂ ಇತ್ತಂದ್ರೆ ಭಗವಂತನಲ್ಲಿ ನಾ ಪ್ರಾರ್ಥನೆ ಮಾಡ್ತೀನಿ. ನಾನು ಭಗವಂತನಲ್ಲಿ ನಾವೊಂದು ಪ್ರಾರ್ಥನೆ ಮಾಡ್ತೀನಿ, ಮುಂದೊಂದು ಜನ್ಮ ಇತ್ತಂದ್ರೆ ಅದು ಭಾರತದ ನೆಲದಲ್ಲಿ ಆಗ್ಲಿ ಅಂತಂದೇಳಿ ಮ್ಯಾಕ್ಸ್ ಮುಲ್ಲರ್ ಕೇಳ್ತಾನಂತೆ. ಅವತ್ತಂತನ ಆತ ಮ್ಯಾಕ್ಸ್ ಮುಲ್ಲರ್ ಅಲ್ಲ, ಭಾರತದ ನೆಲದಲ್ಲಿ ಹುಟ್ಟಬೇಕಂತಂದಲ್ಲ, ಆತ ಮ್ಯಾಕ್ಸ್ ಮುಲ್ಲರ್ ಅಲ್ಲ, ಮೋಕ್ಷದ ಮುಲ್ಲರ್ ಆತ. ಇಂಥ ಭಾರತ ದೇಶವನ್ನ ಒಬ್ಬ ವಿದೇಶಿಗ ಇದನ್ನ ನೋಡಲಿಕ್ಕಂತ ಬರ್ತಾನ. ಅವ ಹೆಂಗ ಬರ್ತಾನಂತಂದ್ರ, ಕಾಲಿನಲ್ಲಿ ಪಾದರಕ್ಷೆ ಇರ್ಲಾರ್ದ ಅಂಗ ಬಂದಿರ್ತಾನಂತೆ. ಒಬ್ಬ ಭಾರತೀಯ ಆ ವಿದೇಶಿಗನಿಗೆ ಕೇಳ್ತಾನಂತೆ, ಅಲ್ಲ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಿಮ್ಮ ದೇಶ ಐತಿ, ಆ ದೇಶದಿಂದ ಬರಿಗಾಲಿಲ್ಲೇ ಈ ಭಾರತ ದೇಶವನ್ನು ನೋಡಲಿಕ್ಕೆ ಬಂದಿಯಲ್ಲ, ಯಾಕೆ ನೀನು ಪಾದರಕ್ಷೆ ಇರ್ಲಾರ್ದಂಗ ಬಂದಿದ್ದೀಯ? ಅವಾಗ ಆ ವಿದೇಶಿಗ ಭಾರತೀಯನಿಗೆ ಮರುಪ್ರಶ್ನೆ ಮಾಡ್ತಾನಂತೆ, ಇವಾಗ ನಿಮ್ದೆಲ್ಲ ಮನೆ ಐತಿ ಹೌದಿಲ್ಲ? ನಿಮ್ದೆಲ್ಲ ಮನೆ ಐತಿ ಹೌದಿಲ್ಲ? ನಿಮ್ಮ ಮನೆಯಾಗ ಪೂಜಾ ಕೋಲಿ ಐತಿಲ್ಲ? ಆಯ್ತಾ? ನಿಮ್ಮ ಪೂಜಾ ಕೋಲಿ ಒಳಗಡೆ ನೀವೆಂದಾದ್ರೂ ಕೂಡ ಪಾದರಕ್ಷೆ ಹಾಕೊಂಡು ಹೋಗ್ತೀರೇನ? ಯಾಕೆ ಹಾಕೊಂಡು ಹೋಗಲ್ಲ? ಅಲ್ಲೇನೈತೆ? ದೇವರಿರ್ತಕ್ಕಂಥ ಪವಿತ್ರ ಭಾವನೆ ಐತದಿಲ್ಲ? ಆವಾಗ